ಏನೋ ಮಾಡ್ತಾಳೆ ಅಂತ ನಾನು ಸುಮ್ಮನಾದೆ, ಆ ವಿಷಯ ಅಲ್ಲಿಗೆ ಬಿಟ್ಟೆ. ಆದ್ರೆ ಈಗ ಈ ಮಗು ಇಬ್ರು ಅಪ್ಪ ಇದಲ್ಲಿದ್ದಾರಲ್ಲ ಮಲ್ಲಿ, ಏನೇ ಮಾಡ್ತೀಯಾ? ಅಮ್ಮ ಹೇಗೋದು ನೊಂದಿಸ್ತೀವಿ, ಪುಷ್ಪಗೂ ಮಗುಗೂ ಏನೂ ಆಗದಿಲ್ಲ ಇರೋ ಥರ ನಾವು ನೋಡ್ಕೋತೀವಿ. ನೀನು ಧೈರ್ಯವಾಗಿರಮ್ಮ ಪ್ಲೀಸ್. ವಿಶ್ವ, ಇಷ್ಟೆಲ್ಲ ನೋವಿದ್ರು ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ನಮ್ಮೆಲ್ಲರ ಮುಂದೆ ಎಲ್ಲ ಸರಿ ಇದೆ ಅನ್ನೋ ಥರ ನಗ್ನಗ್ತಾ ಓಡಾಡ್ತಿದ್ಯಲ್ಲ ಕಂದ, ಯಾಕೋ? ಅಮ್ಮ ನೀನು ಬೇಜಾರಾಗ್ತೀಯ ಅಂತಾನೆ ನಾವು ಇದನ್ನು ಮುಚ್ಚಿಟ್ಟಿದ್ದು. ನಿನಗೆ ವಿಷಯ ಹೇಳಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ ಅಮ್ಮ. ಅಮ್ಮ ಯಾವುದೇ ಕಾರಣಕ್ಕೂ ಈ ವಿಷಯ ಪುಷ್ಪಂಗೆ ಗೊತ್ತಾಗಬಾರ್ದು. ಹೌದಮ್ಮ, ವ್ಯಾಕ್ಸಿನ್ಗೆ 1000 ರೂಪಾಯಿ ಖರ್ಚಾಗುತ್ತೆ ಅಂತ ಗೊತ್ತಾದ ಮೇಲೆ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು. ಲಕ್ಷ ಅಂತ ಗೊತ್ತಾದರೆ ಬೇಡ ಅಂತ ಹಠ ಮಾಡ್ತಾರೆ. ವಿಶ್ವ, ಮುಂದೆ ಹೇಗೋ? ಸದ್ಯಕ್ಕೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲಮ್ಮ. ಆದರೆ ಏನೋ ಒಂದು ದಾರಿ ಹುಡುಕ್ತೀವಿ. ಪುಷ್ಪನ ಆರೋಗ್ಯ ಸರಿ ಮಾಡೋಕ್ಕೆ ಜವಾಬ್ದಾರಿ ನಮ್ಮದು. ನನ್ನ ಮಕ್ಕಳ ಮೇಲೆ ನನ್ನ ನಂಬಿಕೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನೀನು ನನ್ನ ಜೊತೆ ಇದ್ದೀರಲ್ಲ ವಿಕ್ಕಿ, ಅಷ್ಟೇ ಸಾಕು. ನಿಮ್ಮಂಥ ಫ್ರೆಂಡ್ ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದೆಯಲ್ಲ ವಿಕ್ಕಿ, ಎಂಥ ಕಷ್ಟನಾದರೂ ಎದುರಿಸೋ ಶಕ್ತಿ ಕೊಡುತ್ತೆ. ಥ್ಯಾಂಕ್ ಯು ವಿಕ್ಕಿ, ನನ್ನ ಜೊತೆ ಇರೋದಕ್ಕೆ. ನಾನು ನಿಮ್ಮ ಜೊತೆ ಇರೋದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತಿದ್ದೀರಾ. ನನ್ನ ಲೈಫಲ್ಲಿ ನೀವು ಬಂದಿರೋದಕ್ಕೆ ಆ ದೇವರಿಗೆ ನಾನೇ ಥ್ಯಾಂಕ್ಸ್ ಹೇಳಬೇಕು. ಮಿಸ್ ಮೂಗುತಿ, ನಿಮ್ಮ ಜೊತೆ ಕಾಲ ಕಲಿಯೋಕ್ಕೆ ಶುರು ಮಾಡಾದ್ಮೇಲೆ ನನಗೆ ಜೀವನದ ರಿಯಾಲಿಟಿ ಅರ್ಥ ಆಗಿದೆ. ಲೈಫ್ನ ನಾನು ನೋಡೋ ರೀತಿನೇ ಬದಲಾಗಿದೆ. ಈ ಬದಲಾವಣೆ ತಂದಿದ್ದಕ್ಕೆ ಥ್ಯಾಂಕ್ ಯು. ವಿರಾಜನ ಹಾಲು ಏನದ್ ಕೈಯಲ್ಲಿ? ಏನು ಏನೋ ಇದ್ದಂಗಿದೆ. ಕದ್ದೇನಾದ್ರೂ ತಿಂತಿದ್ರಾ? ಇಲ್ಲ ನಾಗು, ಸುಳ್ಳು ಹೇಳ್ತಿದ್ದೀರಾ. ನಾನ್ ಮಾತ್ರ ನನ್ನ ಮಶ್ರೂಮ್ ಬಿರಿಯಾನಿನ ನಿಮ್ಮ ಹತ್ರ ಹಂಚ್ಕೊಂಡೆ, ಆದ್ರೆ ನೀವು ಬಚ್ಚಿಟ್ಕೊಳ್ತಿದ್ದೀರಾ. ಇದು ಅನ್ಯಾಯ. ಹಾಗೆಲ್ಲ ಏನು ಇಲ್ಲ ನಾಗು. ಇದ್ದಿದ್ರೆ ನಾನು ನಿನಗೆ ಕೊಡಲ್ವಾ? ತೋರಿಸಿ. ನೋಡಿ ನೋಡಿ ನೋಡಿ, ನಿಮ್ಮ ಕೈಯಲ್ಲಿ ಏನೋ ಇದೆ, ನನಗೆ ಗೊತ್ತು. ತೋರಿಸಿ. ನೋಡೋ, ಏನೂ ಇಲ್ಲ. ಆ ಕೈ ನೋಡು, ಇಲ್ಲೂ ಏನೂ ಇಲ್ಲ. ಏನು ಇಲ್ಲ? ನಾನು ಹೇಳಿಲ್ವಾ, ಸುಮ್ಮನೆ ಚಿಕ್ಕ ಮಕ್ಳ ಥರ ಆಡ್ತೀಯಪ್ಪ. ಇದೇ ಥರ ಇದ್ರೆ ನೀನು ಬೆಳೆಯೋದು ಯಾವಾಗ? ನಿಂಗೆ ಜವಾಬ್ದಾರಿ ಬರೋದು ಯಾವಾಗ? ನಾನೇನು ಚಿಕ್ಕ ಮಗು ಅಲ್ಲ, ನನ್ನ ಎರಡೂ ಭುಜದ ಮೇಲೆ ಜವಾಬ್ದಾರಿಗಳಿವೆ. ಅಂತ ಜವಾಬ್ದಾರಿ ಏನಿದೆ? ಒಂದೇಗ್ಲ ಮೇಲೆ ನಿಮ್ಮ ತಮ್ಮನಾಗಿ ನಿಮ್ಮ ಮದುವೆ ಮಾಡಿಸೋ ಭಾರ. ಹೌದೌದು, ನೀನು ಮದುವೆ ಮಾಡಿಸ್ಲಿಲ್ಲ ಅಂದ್ರೆ ನಂಗೆ ಮದುವೆನೇ ಆಗಲ್ಲ ನೋಡು. ಇನ್ನೊಂದು ಭಾರ ಏನು? ಅಣ್ಣನಿಗೆ ತಮ್ಮನಾಗಿ ಮಾಡಿಸೋ ಮದುವೆ ಭಾರಕ್ಕಿಂತ ತಂಗಿಗೆ ಅಣ್ಣನಾಗಿ ಮಾಡಿಸೋ ಮದುವೆ ಭಾರನೇ ಜಾಸ್ತಿ. ನಿಂಗೆ ತಂಗಿ ಬೇರೆ ಇದ್ದಾಳ? ಹ್ಞೂ ಇದ್ದಾಳಲ್ಲ, ನನ್ನ ಕುಕ್ತಂಗಿ ಮಲ್ಲಿನ. ಅವಳ ಮದುವೆ ಬಗ್ಗೆ ನೀನ್ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ಅವಳೇ ತಲೆ ಕೆಡಿಸ್ಕೊತಿಲ್ಲ. ನಿಮ್ಗೆ ಯಾಕೆ ಗೊತ್ತು? ಅಲ್ಲ, ನಮ್ಮನೆಗೆ ಅಡುಗೆ ಮಾಡಕ್ಕೆ ಬರ್ತೀಯಳಲ್ವಾ? ಅವಳ ಮದುವೆ ಫಿಕ್ಸ್ ಆಗಿದ್ರೆ ನಮ್ಮನೆಗೆ ಅಡುಗೆ ಮಾಡಕ್ಕೆ ಯಾಕೆ ಬರ್ತಾಳೆ? ಹ್ಞೂ, ಇನ್ನೂ ಹುಡುಗನ ಹುಡ್ಕಕ್ ಶುರು ಮಾಡಿದ್ದಾರೆ, ಮದುವೆ ಆಗುತ್ತೆ. ಏನು, ಮಲ್ಲಿಗೆ ಹುಡುಗನ ಹುಡುಕ್ತಿದಾರ? ಹ್ಞೂ ಅಣ್ಣ. ಆಮೇಲೆ ಅಪ್ಪಿ ತಪ್ಪಿನೂ ಇಬ್ರು ಒಟ್ಟೊಟ್ಟಿಗೆ ಮದುವೆ ಆಗ್ಬೇಡಿ. ಅವಳ ಮದುವೆ ಅಲ್ಲಿ, ನಿಮ್ಮ ಮದುವೆ ಇಲ್ಲಿ. ಆಮೇಲೆ ನಂಗೆ ಓಡಾಡೋಕೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ನಾನೇ ಮುಂದೆ ನಿಂತು ನೋಡ್ಕೊಬೇಕಲ್ವಾ? ಬೇರೆ ಬೇರೆ ಜನ ಇಟ್ಕೊಬೇಕು. ಈಗಲೇ ಹೇಳಿದ್ದೀನಿ.
ಮಲ್ಲಿಗೆ ಮದುವೆನಾ? ಬೆಳಿಗ್ಗೆ ನೋಡಿದ್ರೆ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ರು, ಈಗ ಮಲ್ಲಿಗೆ ಹುಡುಗನ ಹುಡುಕ್ತಿದ್ದಾರೆ ಅಂತ ಹೇಳ್ತೀಯಾನೆ. ಇದು ಜಾಸ್ತಿ ಟೈಮ್ ಇಲ್ಲ. ಹಿಂಗೆ ಥರ ಮಾಡಿದ್ರೆ ಮಿಸ್ ಮೂಗುತಿನ ಕಳ್ಕೊಬೇಕಾಗತ್ತೆ.